ಓದ್ ಬಾ. ಇದು ಏನಿದು? ಏನಿದು? ಅಕ್ಷರ. ನೀನು ಫಸ್ಟ್ ಬಂದಿದ ತಕ್ಷಣ ಹೇಳ್ಬೇಕು ತಾನೆ. ಅವ್ರಿಗೆ ಹೇಳ್ಕೊಟ್ರೆ ನೀನು ಹೇಳೋದಾ? ನೀಟಾಗಿ ಹೇಳಕ್ಕೆ ಬರ್ಬೇಕು. ಅರ್ಥ ಆಯ್ತಾ? ಹೋಗ್ ಕುತ್ಕೋ. ನಿಂಗೆ ಉಚ್ಚಾರಣೆ ನೀಟಾಗಿ ಬರಲ್ಲ. ಫಸ್ಟ್ ಅದಕ್ಕೆ ಹೇಳೋದು, ಒತ್ತಕ್ಷರಗಳು ನೀಟಾಗಿ ಬರೆದ್ರೆ ನಿಂಗೆ ಉಚ್ಚಾರಣೆ ಕರೆಕ್ಟಾಗಿ ಮಾಡಕ್ ಬರ್ತೈತೆ. ಅರ್ಥ ಆಯ್ತಾ? ಹೋಗಿ ಕೂತ್ಕೋ. ಅಂತ ನಾಳೆ ಎಲ್ಲರೂ ಓದ್ಕೊಂಡು ಬರ್ರಿ. ಅರ್ಥ ಆಯ್ತಾ? ದಿವ್ಯಾ ಇಲ್ಲಿ ಬಂದಿಲ್ವಾ? ಅವಳು ಅಕ್ಷರಗಳೇ ನೀಟಾಗಿ ಹೇಳಿಲ್ಲ ನೋಡಿ. ಇವತ್ತೇ ಬಂದಿಲ್ಲ. ಅಟೆಂಡೆನ್ಸ್ ಹೇಳ್ರಿ. ಅಲ್ಲಮ್ಮ, ಈ ಮಗಳು ಯಾವಾಗಲೂ ಸ್ಕೂಲಿಗೆ ಬರ್ತಾಳೆ, ಓದೋದೇ ಇಲ್ಲಲ್ಲಮ್ಮ. ಅದಕ್ಕೆ ನಾನು ನೋಡಿದ್ದೀನಿ. ಅದಕ್ಕೆ ನೀನು ನನ್ನ ಕಡೆ ಗಲಾಟೆಗೆ ಬಂದಿದ್ಯಾ? ಹ್ಞೂನಮ್ಮ, ಓದಿಲ್ಲ ಅಂದ್ರೆ ತಾನೇ ನೀವು ಸ್ಕೂಲ್ಗೆ ಏನಕ್ಕೆ ಕಳ್ಸೋದು? ಓದೋದಕ್ಕೆ ತಾನೇನಮ್ಮ? ನೋಡು, ನಿಮ್ಮ ಮಗಳೇನ ಓದಿಲ್ಲ ಅಂತಾನೆ ನೋಡೋದು. ಕೆಲಸ ಮಾಡ್ತಾ ಇದ್ದಾನೆ ತಾನೆ, ಆ ಥರ ಕೆಲಸ ಮಾಡ್ಬೇಕಾಗ್ತೈತೆ. ನೋಡಮ್ಮ, ಆ ಥರ ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಇಲ್ಲಿ ನೋಡಿ, ನೋಡು, ನಿಮ್ಮ ಮಗಳೇನೋ ಚೆನ್ನಾಗಿ ಹೋದ್ರೆ ಆ ಥರ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅರ್ಥ ಆಯ್ತಾ? ಸೊ ಯಾವತ್ತೂ ಟೀಚರ್ಸ್ ಹೊಡೆಯೋದು ಒಳ್ಳೇದಕ್ಕೇನೆ, ಮಕ್ಕಳಿಗೆ ಕೆಟ್ಟದಕ್ಕಲ್ಲ. ಹಂಗಂತಂದ್ಮೇಲೆ ಟೀಚರ್ಸ್ ಮೇಲೆ ಯಾರು ಜಗಳ ಬರೋದಲ್ಲ ಪೇರೆಂಟ್ಸ್. ಅರ್ಥ ಆಯ್ತಾ? ಸರಿನಮ್ಮ.